ಇವತ್ತಿನ ರೆಸಿಪಿ ಬಂದು ಫಿಶ್ ಕಬಾಬ್ ಮಾಡೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತೊಳೆದಿಟ್ಟು ಕ್ಲೀನಾಗಿ ಇಟ್ಕೊಂಡಿರ್ತಕ್ಕಂಥ ಮೀನು, ಒಂದು ಮೊಟ್ಟೆ, ಹಾಗೆ ಚಿಲ್ಲಿ ಪೌಡರ್, ಅರ್ಧ ಕಟ್ ಮಾಡಿಟ್ಟಿರ್ತಕ್ಕಂಥ ನಿಂಬೆಹಣ್ಣು, ಹಾಗೆ ಫಿಶ್ ಕಬಾಬ್ ಪೌಡರ್, ಹಾಗೂ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಹಚ್ಕೊಂಡಿರ್ತಕ್ಕಂಥದ್ದು ಕ್ಲೀನಾಗಿ ಪೌಡರ್ ಥರ ಮಾಡ್ಕೋಬೇಕು ಅದನ್ನು. ಅದಾದ ನಂತರ ಸಾಲ್ಟು. ಈಗ ನಾವು ಸ್ವಲ್ಪ ಸಾಲ್ಟನ್ನ ಫಿಶ್ ಮೇಲೆ ಹಾಕ್ಕೋಬೇಕು, ಏಕೆಂದರೆ ಆಲ್ರೆಡಿ ಕಬಾಬ್ ಪೌಡರಲ್ಲಿ ಇರುತ್ತೆ. ಆದರೆ ನಾವು ಸ್ವಲ್ಪ ಹಾಕ್ಕೋಬೇಕು. ಅದು ಹಾಕೊಂಡ ನಂತರ ಮೊಟ್ಟೆಲಿ ಬರೀ ವೈಟ್ ಮಾತ್ರ ಹಾಕಬೇಕು, ಎಲ್ಲೇನೋ ಲಾಸ್ಟಲ್ಲಿ ಹಾಕಬೇಕು. ಅದರಿಂದಾಗಿ ಬರೀ ಈಗ ನಾನು ವೈಟ್ ಮಾತ್ರ ಹಾಕ್ಕೊತಾ ಇದ್ದೀನಿ, ನೋಡಿದ್ರಿ ಅಲ್ವಾ. ಅದಾದ ನಂತರ ಫಿಶ್ ಕಬಾಬ್ ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇಟ್ಟಿರ್ತಕ್ಕಂಥ ಐಟಮ್ಗಳಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಪೇಸ್ಟ್ ಇತ್ತಲ್ಲ, ಅದನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಇದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೇಕು. ಈಗ ಮಕ್ಕಳು ಸ್ವಲ್ಪ ಖಾರ ತಿನ್ನಲ್ಲ ಅಂಥವರು ಸ್ವಲ್ಪ ಖಾರನ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹೆಚ್ಚಾಗಿ ಖಾರ ತಿನ್ನೋರು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಬೇಕಾಗಿರೋಷ್ಟಂಥದ್ದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ಕಬಾಬ್ ಪೌಡರ್ ಸಾಕಾಗಲಿಲ್ಲ, ಅದಕ್ಕೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಬರ್ತಿದೆ ಅಂತ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾವು ಕಲಿಸ್ಕೋಬೇಕು. ಇದಾದ ನಂತರ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಅದರ ಮೇಲೆ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಹಾಕಬಾರ್ದು. ಅದಕ್ಕಾಗಿ ನೋಡಿ, ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀವಿ. ಹಿಂಡ್ಕೊಂಡು ಕ್ಲೀನಾಗಿ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾನು ಮೊದಲೇ ಹೇಳಿದ್ದೆ, ವೈಟ್ ಮಾತ್ರ ಹಾಕ್ತಿದ್ದೀವಿ, ಎಲ್ಲೋನ ಕೊನೆಯಲ್ಲಿ ಹಾಕ್ಬೇಕಂತ. ನೋಡಿ, ಈಗ ನಾನು ಯೆಲ್ಲೋ ಕಲರಿಂದ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಹೇಗೆ ಬರ್ತಿದೆ ನೋಡಿದ್ರಿ ಎಲ್ಲ, ಈ ಥರ ಬರುತ್ತೆ. ಇದಾದ ನಂತರ ಒಂದು ಪಾತ್ರೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಕಲಸಿಟ್ಟಿರ್ತಕ್ಕಂಥ ಮೀನನ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಕಾದ್ಮೇಲೆ ಹಾಕಿರೋದು. ನೋಡಿ ಯಾವ ರೀತಿ ಕುದೀತಿದೆ ಅಂತ. ಹಾಕ್ದಾಗ ಈ ಥರ ಕುದೀಬೇಕು. ನೋಡ್ತಿದ್ದೀರಲ್ಲ ಯಾವ ರೀತಿ ಕುದೀತಿದೆ ಅಂತ. ನಾವು ಅದಕ್ಕೆ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈಗೆಲ್ಲ ಚೆನ್ನಾಗಿ ಕುದಿ ಸ್ವಲ್ಪ ಬೆಂದಿದೆ, ನೋಡ್ತಾ ಇದ್ದೀರಾ. ಈಗ ಬೆಂದಾಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಈಗ ಇದರಲ್ಲೆಲ್ಲ ಸ್ವಲ್ಪ ಎಣ್ಣೆ ಇರುತ್ತೆ, ಅದನ್ನೆಲ್ಲ ಒಂದು ವೈಟ್ ಶೀಟ್ ಪೇಪರಲ್ಲಿ ಸ್ವಲ್ಪ ಎಣ್ಣೆನ ಸ್ಕ್ರಬ್ ಮಾಡಿ ತಗೊಂಡು ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ.